ತಂತ್ರಜ್ಞಾನಗಳು ಅಭಿವೃದ್ಧಿ ಹೊಂದುತ್ತಿದ್ದಂತೆ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒಂದು ರೀತಿಯ ಕೆಟ್ಟ ಪರಿಣಾಮ ಬೀರುವುದು ಸಹಜವಾಗಿದೆ. ಅಂದಹಾಗೆ ಇತ್ತೀಚಿನ ಅಭಿವೃದ್ಧಿಯೊಂದಿಗೆ ಪರಿಸರದಲ್ಲಿ ಚಿಟ್ಟೆಗಳ ಸಂತತಿಯು ಅಳಿವಿನಂಚಿಗೆ ಹೋಗಿದೆ. ಅದರಲ್ಲೂ ನಗರವಾಸಿಗಳಿಗಂತೂ ಚಿಟ್ಟೆ ಕಾಣಸಿಗುವುದೇ ಬಲು ಅಪರೂಪದಂತಿದೆ. ಆದರೆ ಮಂಗಳೂರು ನಗರದ ಕೇಂದ್ರ ಭಾಗವಾಗಿರುವ ಕರಾವಳಿ ಉತ್ಸವ ಮೈದಾನದ ಪಕ್ಕದಲ್ಲಿದೆ ನೂರಾರು ಚಿಟ್ಟೆಗಳ ವಾಸಸ್ಥಾನ. ಕಳೆದ 8 ವರ್ಷಗಳ ಹಿಂದೆ ಈ ಸರ್ಕಾರಿ ಭೂಮಿಯಲ್ಲಿ ತ್ಯಾಜ್ಯಗಳ ರಾಶಿ ಹಾಕಲಾಗಿತ್ತು. ಆದರೆ ಇದನ್ನು ನಿತ್ಯ ಗಮನಿಸುತ್ತಿದ್ದ ಶ್ರೀಕುಮಾರ್ ರವಿರಾಜ್ ಶೆಟ್ಟಿ ಎಂಬವರು ಈ ಜಾಗವನ್ನು ಶುಚಿಗೊಳಿಸಿ ತಮ್ಮ ಮನೆಯಲ್ಲಿದ್ದ ಗಿಡಗಳನ್ನು ತಂದು ನೆಟ್ಟು ನಿತ್ಯ ಮುಂಜಾನೆ 6:30 ರಿಂದ 8:30ರವರೆಗೆ ಅದರ ಪೋಷಣೆಯಲ್ಲಿ ತೊಡಗಿದ್ರು. ಇದೀಗ ಕಸದ ರಾಶಿಯಂತಿದ್ದ ಜಾಗ ಚಿಟ್ಟೆಗಳ ವಾಸ ಕೇಂದ್ರವಾಗಿ ಪ್ರೇಕ್ಷಕರ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದೆ. ಅದೆಷ್ಟೋ ಜಾತಿಯ ಚಿಟ್ಟೆಗಳು ಇಲ್ಲಿನ ಹೂತೋಟಕ್ಕೆ ನಿತ್ಯ ಬರುತ್ತಿವೆ ಎನ್ನುತ್ತಾರೆ ರವಿರಾಜ್ ಶೆಟ್ಟಿ. ಜಾತಿ ಎಷ್ಟಂತ ನಮಗೆ ಗೊತ್ತಿಲ್ಲ, ತುಂಬ ನಮ್ಮನೆಯದು ಉಂಟಲ್ಲ, ಚಿಟ್ಟೆಗಳೆಲ್ಲ ಬರ್ತವೆ. ಸರ್ಕಾರದಿಂದ ಯಾವುದು ನಮಗೆ ಇದಿಲ್ಲ, ಸವಲತ್ತಿಲ್ಲ. ನಾವು ಹೀಗೆ ಉಂಟಲ್ಲ, ನಮ್ಮದೇ ಒಂದು ಮನಸ್ಸಲ್ಲಿ ನಾನು ಮತ್ತು ಶ್ರೀಕುಮಾರ್ ಅಂತ ಒಬ್ಬರು ಇದ್ದಾರೆ. ನಾವು ಹೀಗೆ ಮಾಡ್ತಾ ಮಾಡ್ತಾ ಅದೊಂದು ಈ ಲೆವೆಲಿಗೆ ಬಂದಿತ್ತು. ಇದು ಜಾಗ ಉಂಟಲ್ಲ, ಅದು ಒಂದು ಡಂಪ್ಡ್ ಏರಿಯಾ ಆಗಿತ್ತು. ನಾವೊಂದು 2 ಚಿಟ್ಟೆ ಗಿಡಗಳನ್ನು ನಾವು ಹಾಕಿದಾಗ ಉಂಟು ಚಿಟ್ಟೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಮತ್ತು ನಾವು ಅದಕ್ಕಾಗಿಯೇ ಎಲ್ಲ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡ ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಅದು ವರ್ಷ ಚಿಟ್ಟೆಗಳು ಜಾಸ್ತಿ ಆಗ್ತವೆ. ನಾವೇ ದಿನಕ್ಕೆ ಒಂದು 2-3 ಗಂಟೆ ನಾವು ಬೆಳಿಗ್ಗೆ ಬಂದು ಗಿಡ ಅಂತೇಳಿ ತುಂಬ ನಮ್ಮದು ಉಂಟು. ಮೇಲೆ ಸಹ ಉಂಟು, ಇಲ್ಲಿ ಕೆಳಗೆ ಸಹ ಉಂಟು, ತುಂಬ ನಮಗೆ ಗಿಡ ಉಂಟು. ನಮಗೆ ಒಂದು ಖುಷಿಯ ಅಷ್ಟೇ ಅಂತ ಹೇಳಿದ್ರೆ, ಚಿಟ್ಟೆಗಳು ಬರ್ತದೆ, ಹಕ್ಕಿಗಳು ಬರ್ತದೆ, ಮತ್ತು ಇದು ಎರೆಹುಳು ತಿನ್ನಲಿಕ್ಕೆ ಎಲ್ಲ ಹಕ್ಕಿಗಳೆಲ್ಲ ಬರ್ತದೆ. ಇದು ನಮ್ಮದಲ್ಲಲ್ಲ, ಗೌರ್ಮೆಂಟ್ ಜಾಗ. ಈಗ ನಾವು ಉಂಟಲ್ಲ ಮಾಡೋದು, ಯಾವಾಗ ಅವರು ತೆಗಿತಾರೆ ಗೊತ್ತಿಲ್ಲ, ಅಷ್ಟು ಸಮಯ ನಾವು ಮಾಡ್ತಿರೋದು. ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವ ರವಿರಾಜ್ ಶೆಟ್ಟಿ ಶ್ರೀಕುಮಾರ್ ನಿತ್ಯ ಮುಂಚಾನೆ ಈ ತೋಟದ ಬಳಿ ಬಂದು ಶುಚಿತ್ವ ಕಾರ್ಯಗಳನ್ನು ಮಾಡುತ್ತಾರೆ. ಮಾತ್ರವಲ್ಲದೆ ಪಕ್ಕದಲ್ಲೇ ಇರುವ ಸರ್ಕಾರದ ಕ್ರೀಡಾಂಗಣದ ಸುತ್ತಲ ಪರಿಸರದಲ್ಲೂ ಇವರೇ ಗಿಡಗಳನ್ನು ತಂದು ನೆಟ್ಟು ಪೋಷಣೆಯನ್ನು ಮಾಡುತ್ತಿದ್ದಾರೆ. ಆದರೆ ಇಲಾಖೆ ಮಾತ್ರ ಇದಕ್ಕೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗಿದ್ದು, ಸೇವೆ ಮಾಡುವ ಈ ಶ್ರಮಜೀವಿಗಳತ್ತ ತಿರುಗಿಯೂ ನೋಡಿಲ್ಲ. ಒಟ್ಟಿನಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ಕೆಲಸದಲ್ಲಿರುವ ಇಬ್ಬರು ಸ್ನೇಹಿತರು ಸೇರಿ ತಮ್ಮ ಸ್ವಂತ ಹಣದಲ್ಲಿ ತೋಟ ಮಾಡಿದ್ದಾರೆ. ಇದೀಗ ಅದು ಚಿಟ್ಟೆ ಪಾರ್ಕ್ ಆಗಿದೆ. ಸ್ಥಳೀಯ ಕ್ರೀಡಾ ಇಲಾಖೆ ಕಟ್ಟಡದ ಸುತ್ತ ಖಾಲಿ ಭೂಮಿಯಲ್ಲಿ ಗಿಡಗಳನ್ನು ನೆಟ್ಟು ಅದರ ಸುತ್ತ ಸುಂದರವಾಗಿ ಕಾಣುವ ಹಾಗೆ ಮಾಡಿದ್ದಾರೆ. ಇಲಾಖೆ ಮಾತ್ರ ಸುಮ್ಮನಿದೆ. ಆದರೆ ಇವರಿಬ್ಬರು ನಿತ್ಯ ತಮ್ಮ ಮನೆಯಲ್ಲಿದ್ದ ಗಿಡಗಳನ್ನು ತಂದು ಇಲ್ಲಿ ನೆಡುತ್ತಾ ಸುತ್ತಮುತ್ತಲ ಪರಿಸರ ಸ್ವಚ್ಛಗೊಳಿಸುತ್ತಾ ಇದ್ದಾರೆ. ಇವರ ಈ ನಿಸ್ವಾರ್ಥ ಪರಿಸರ ಸೇವೆಗೆ ನಮ್ಮದೊಂದು ಸಲಾಂ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.